ರಾಜ್ಯ ಸರ್ಕಾರಿ ನೌಕರರ ಸಂಘ ಇಡೀ ರಾಜ್ಯದಲ್ಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರನ್ನು ಒಳಗೊಂಡಂಥ ಒಂದು ಬೃಹತ್ತಾದ ಸಂಘ. ಈ ಸಂಘಕ್ಕೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಆದರೆ ಹೋದ ಸಾರಿ ಚುನಾವಣೆ ನಡೆದು 7 ಮತ್ತು 8 2024ಕ್ಕೆ ಅವಧಿ ಮುಗಿದೋಗ್ತದೆ. ಅವಧಿ ಮುಗಿದೋದ ಮೇಲೆ ಚುನಾವಣೆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಮತದಾರರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದಂತೆ, ಕೆಲವರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಿದಂತೆ ಏಕಪಕ್ಷೀಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣಯ್ಯ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗಿ ಒಂದು ತಡೆಯಾಜ್ಞೆಯನ್ನು ಎಂಟೈರ್ ಪ್ರೋಸೆಸ್ಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಇಡೀ ಸಂಘ ರಾಜ್ಯಾದ್ಯಂತ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸಬೇಕು, ಮತದಾರ ಪಟ್ಟಿಗಳನ್ನು ಪರಿಷ್ಕೃತವಾಗಿ ಕರಡು ಪ್ರತಿಯನ್ನು ನೀಡಿದ ನಂತರ ಪರಿಷ್ಕೃತವಾಗಿ ಅನೌನ್ಸ್ ಮಾಡಬೇಕು. ಯಾವ ಪ್ರಕ್ರಿಯೆಯನ್ನು ಮಾಡದೆ ಏಕಪಕ್ಷೀಯ ನಿರ್ಧಾರವನ್ನು ಒಳಗೊಂಡು ಒಬ್ಬ ಅವಧಿ ಮುಗಿದ ಇದ್ದರೂ ಸಹ ಅವಧಿ ಮುಗಿಸಿದಂಥ ಆ ಸರ್ಕಾರಿ ಸಂಘದ ಪದಾಧಿಕಾರಿಗಳು ಈ ಒಂದು ಅಕ್ರಮವಾದ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕೃಷ್ಣಯ್ಯವರು ಹೋದ ಮನವಿಯನ್ನು ಮಾಡಿದ ಮೇಲೆ ಈ ಅಕ್ರಮ ನಡೆದಂಥ ದಾಖಲಾತಿಗಳನ್ನು ಒದಗಿಸಿದ ಮೇಲೆ ದಾಖಲಾತಿಗಳ ಆಧಾರದ ಮೇಲೆ ಎಂಟೇ ಚುನಾವಣೆ ಪ್ರೋಸೆಸ್ಗೆ ಸರ್ಕಾರದ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಆದರೆ ಈ ಚುನಾವಣೆ ಮುಂದೆ ಪಾರದರ್ಶಕವಾಗಿ ನಡೀಬೇಕು, ಸಮಸ್ತ ನೌಕರರು ಮತದಾರ ಪಟ್ಟಿಯಲ್ಲಿರಬೇಕು, ಸಮಸ್ತ ನೌಕರರ ವೇತನದಲ್ಲಿ ಸದಸ್ಯತ್ವದ ಹಣ ಕಟ್ಟಾಗಿ ಸರ್ಕಾರಿ ನೌಕರಕ್ಕೆ ಸೇರಿರುತ್ತದೆ. ಆ ಹಣ ದುರ್ಬಳಕೆ ಆಗಬಾರ್ದು. ಅಂತೆಯೇ ವಿಚಾರವನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಸರ್ಕಾರ ಮಧ್ಯಪ್ರವೇಶಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, ಒಂದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಬೇಕು ಅನ್ನೋ ಒಂದು ಮನವಿ ಇದ್ದರೂ ಸಹ ಅದು ನಡೆಯಲಿಲ್ಲ. ಈ ಎಲ್ಲ ಘಟನೆಗಳು ನಡೆಯಲಿಕ್ಕೆ ಕಾರಣ ಏಕಪಕ್ಷೀಯ ನಿರ್ಧಾರವನ್ನು ಕೆಲವರ ನೌಕರರ ಮೇಲೆ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನು ಕೈಬಿಟ್ಟು ಈ ಮನಸ್ಸಿಗೆ ಬಂದಂತೆ ಮತದಾರ ಪಟ್ಟಿಯನ್ನು ಕೆಲವರು ಅರ್ಜಿ ಹಾಕಲಿಕ್ಕೆ ಮತದಾರ ಪಟ್ಟಿಯನ್ನೇ ಕೊಡಲಿಲ್ಲ. ಅವರು ಅರ್ಜಿಯನ್ನು ತೆಗೆದುಕೊಂಡು ಮತದಾರರ ಸಂಖ್ಯೆಯನ್ನು ಎಂಟ್ರಿ ಮಾಡಲಿಕ್ಕೆ ಮತದಾರ ಪಟ್ಟಿಯನ್ನು ಕೊಡದಲೇ ಎಷ್ಟೋ ಜನ ಅಭ್ಯರ್ಥಿಯಾಗಲು ವಂಚಿತರಾಗಿ ವಾಪಸ್ ಹೋಗಿ ನ್ಯಾಯಾಲಯದ ಮೆಟ್ಟಿಲುಗಳನ್ನು ಏರಿದ್ದಾರೆ. ಇಂಥ ಸಂದರ್ಭ ಉದ್ಭವ ಆಗಿದ್ದರಿಂದ ನಾವಾದರೂ ಸಹ ಇವತ್ತು ತುರ್ತು ಪಟ್ಟಿಗಾಗುವ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಏನೆಂದರೆ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಈ ಚುನಾವಣೆ ಸಮಸ್ತ ಬೃಹತ್ತಾದ ಒಂದು ಸಂಘ, ಸಮಸ್ತ ನೌಕರನ್ನು ಒಳಗೊಂಡಂಥ ಸಂಘ, ಈ ಸರ್ಕಾರದ ಆಗುಗಳನ್ನು ತೀರ್ಮಾನ ತೆಗೆದುಕೊಂಡ ಸಮಸ್ತ ನೌಕರರ ಒಂದು ಹಿತ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಸಂಘ ಆಗಿರೋದ್ರಿಂದ ಈ ಸಂಘದ ಚುನಾವಣೆ ಬಹಳ ಪಾರದರ್ಶಕವಾಗಿ ನಡೆಯಬೇಕು ಅಂದರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕು. ಒಬ್ಬ ಉತ್ತಮವಾದ ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು. ಸಮಸ್ತ ಮತದಾರರು ಮತದಾರ ಪಟ್ಟಿಯಲ್ಲಿ ಸೇರಬೇಕು. ಮತದಾರ ಪಟ್ಟಿಯಲ್ಲಿ ಸೇರಿದ ನಂತರ ಚುನಾವಣೆ ಪ್ರಕ್ರಿಯೆಯನ್ನು ಪುನರ್ ಪ್ರಾರಂಭ ಮಾಡಬೇಕು ಅಂತೇಳಿ ಇದಕ್ಕೆ ಒಬ್ಬ ಉತ್ತಮವಾದ ದಕ್ಷವಾದ ಸರ್ಕಾರದ ವತಿಯಿಂದ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಕೂಡಲೇ ಪ್ರಕ್ರಿಯೆಯನ್ನು ಶುರು ಮಾಡಿ ಈ ಸರ್ಕಾರದ ಇರ್ತಕ್ಕಂಥ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರತ್ವದ ಹಣ ಪೋಲಾಗದಂತೆ ಕೂಡಲೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಚುನಾವಣೆ ನಡೆಸಬೇಕು ಅಂತೇಳಿ ನಾವು ಈ ಮೂಲಕ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಒಂದು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಯಾವುದೇ ಸದಸ್ಯರಿಗೆ ಚುನಾವಣೆಗೆ ನಿಲ್ಲಲು ವಂಚಿತರಾಗಬಾರ್ದು, ಅವರ ಒಂದು ಹಕ್ಕನ್ನು ಕಿತ್ಕೋಬಾರ್ದು ಅನ್ನೋದು ಈ ಮೂಲಕ ನಮ್ಮ ಒತ್ತಾಯ ಆಗಿದೆ. ಅದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ಅದರಲ್ಲೂ ಸಹಕಾರ ಇಲಾಖೆ ಕೂಡಲೇ ಗಮನ ಹರಿಸಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇವೆ. ನಡುವೆ ಆಗಿದೆ ಅನ್ನುವಂಥದ್ದನ್ನೇ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಅದಕ್ಕೆ ಒಂದು ಉದಾಹರಣೆ ತಮ್ಮ ಮುಂದೆ ಇಡುವಂಥದ್ದು ಏನು ಅಂತ ಹೇಳಿದ್ರೆ, ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟಿರೋದು 6ನೇ ತಿಂಗಳಲ್ಲಿ. ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡ್ಬೇಕು, ಯಾರು ಮತದಾರರು ಅನ್ನುವಂಥದ್ದು. ಆ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದಾಗ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನಾವು ನೋಡ್ಕೊಂತೀವಿ. ಮತ್ತೆ ಯಾರೆಲ್ಲ ಎಲೆಕ್ಷನ್ ನಿಲ್ಲುವಂತವ್ರು ಕೂಡ ಅದರಲ್ಲಿ ಡಿಕ್ಲೇರ್ ಆಗುತ್ತೆ. ಆದ್ರೆ ಇವರು 6ನೇ ತಿಂಗಳಲ್ಲೇನೆ ಕರಡು ಮತದಾರರ ಪಟ್ಟಿಯನ್ನು ಬಿಡ್ತೇವೆ ಅಂತ ಹೇಳಿ ಪೇಪರ್ಗೆ ಹಾಕಿರುವಂತವ್ರು ಕರಡು ಮತದಾರರ ಪಟ್ಟಿಯನ್ನು 2 ತಿಂಗಳು ಕೂಡ ಕರಡು ಮತದಾರರ ಪಟ್ಟಿನ ಬಿಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ DRಗೆ ನಾವು ಮನವಿ ಕೊಡ್ತೀವಿ, ಅವ್ರಿಗೆ ಮನವಿ ಕೊಡ್ತೀವಿ, ಕರಡು ಮತದಾರರ ಪಟ್ಟಿ ಕೊಡಿ ಅಂತ. ಕೊಡೋದಿಲ್ಲ ಅವರು.
ಕೊಡದೆ ಏಕಾಏಕಿ ಒಂದೇ ಸರಿಗೆ 15/8ಕ್ಕೆ ಅವರು 12/8 ಅಂತ ಹೇಳ್ಬಿಟ್ಟು ಹಳೆ ಡೇಟ್ ಅನ್ನ ಹಾಕಿಬಿಟ್ಟು ತಕ್ಷಣ 12/9ಕ್ಕೆ ಅಂತ ಹೇಳಿ ತಕ್ಷಣ ಡೇಟ್ ಅನ್ನು ಹಾಕಿಬಿಟ್ಟು ನೋಟಿಫಿಕೇಶನ್ ಅನ್ನು ಮಾಡಿಬಿಡ್ತಾರೆ. ನೋಟಿಫಿಕೇಶನ್ ಮಾಡಿದ ನಂತರ ಆದ್ರೂ ಕೂಡ ಮತದಾರ ಪಟ್ಟಿಯನ್ನು ಕೊಡ್ತಾರೆ ಕೇಳಿದ್ರೆ ಕೊನೆಯ ದಿವಸ ಮೊನ್ನೆ 26ನೇ ತಾರೀಕು ಕೊನೆಯ ದಿವಸ ಓಟು ಏನು ಅಪ್ಲಿಕೇಶನ್ ನಾಮಿನೇಷನ್ ಹಾಕುವಂತವರಿಗೂ ಕೂಡ ಅವರು ಮತದಾರ ಪಟ್ಟಿಯನ್ನ ಕೊಡೋದಿಲ್ಲ. ಅಂದ್ರೆ ಅಲ್ಲಿ ಏನೋ ಒಬ್ರು ರಿಟೈರ್ಡ್ ಆಗಿರುವಂತ ಎಂಪ್ಲಾಯಿನ ಇವರು ಎಲೆಕ್ಷನ್ ಆಫೀಸರ್ ಅಂತ ನೇಮಕ ಮಾಡ್ಕೊಂತಾರೋ ಅವರು ಏನೇ ಕೇಳಿದ್ರು ಹೋಗಿ ಅಧ್ಯಕ್ಷರನ್ನ ಕೇಳ್ಕೊಂಡು ಬನ್ನಿ, ಕಾರ್ಯದರ್ಶಿ ಅವ್ರನ್ನ ಕೇಳಿ, ಕಚೇರಿಯಲ್ಲಿ ಕೇಳಿ ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಡುವಂತ ವ್ಯವಸ್ಥೆ ರೂಪುಗೊಳ್ತು. ಅದರ ಭಾಗವಾಗಿ ಅವ್ರಿಗೆ ಯಾರೆಲ್ಲ ಬೇಕೋ ಅವ್ರ ಪರವಾಗಿರುವಂತವ್ರು ಯಾರೋ ಅವರನ್ನ ಅನಾನಿಮಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು 30-40 ಜನರನ್ನ ಅವರನ್ನ ಯಾರನ್ನು ಶ್ರದ್ಧೆನೆ ಮಾಡದೇ ಇದ್ದಂಗೆ, ಯಾಕೆ ಮತದಾರ ಪಟ್ಟಿಯನ್ನು ಕೊಟ್ಟಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಮತದಾರರ ಪಟ್ಟಿಯನ್ನು ಕೊಡದೇ ಇರುವಂತದ್ದು, ಯಾರು ನಿಲ್ದೇ ಇದ್ದಂಗೆ ಮಾಡ್ತಕ್ಕಂಥದ್ದು, ಅನಾನಿಮಸ್ ಮಾಡಿಕೊಂಡು ಆ ಒಂದು ಚುನಾವಣೆ ಭ್ರಷ್ಟಾಚಾರವನ್ನ ವ್ಯಾಪಕವಾಗಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಮತ್ತೆ ಅಧಿಕಾರ ಹಿಡಿಬೇಕು ಅನ್ನುವಂತ ಒಂದು ಏನು ಹುನ್ನಾರವನ್ನ ಈ ಹಳೆ ಅಧ್ಯಕ್ಷರು ಏನು ಮಾಜಿ ಈಗಾಗಲೇ ಅವರು ಅವಧಿ ಮುಗಿದಿದೆ, ಅವರು ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ರತಿಭಟಿಸಿದೀವಿ. DRI ಮನವಿ ಕೊಟ್ಟಿದೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟಿದೀವಿ, ಅವ್ರಿಗೆ ಮನವಿ ಕೊಟ್ಟಿದೀವಿ, ಯಾವ ಮನವಿಯನ್ನು ಕೂಡ ಕೆಲಸ ಆಗಿಲ್ಲ. ಒಂದು ಉದಾಹರಣೆ ನಿಮಗೆ ಮತದಾರ ಪಟ್ಟಿ ನಿಮ್ಗೆ ಹೇಳಬೇಕು ಅಂದ್ರೆ ವಿಧಾನಸಭೆ ಇದೆ, ಇಲ್ಲ ವಿಧಾನಸೌಧದಲ್ಲಿ ಇರ್ತಕ್ಕಂಥದ್ದು, ವಿಧಾನಸಭೆಯ 70 ಜನರನ್ನ ಅವರು ಹೆಸರನ್ನ ಕೈ ಬಿಡ್ತಾರೆ. ನಮ್ಮ ಸಚಿವಾಲಯದಲ್ಲಿ ಸುಮಾರು 50-60 ಜನರನ್ನ ಕೈ ಬಿಡ್ತಾರೆ. ವಿಧಾನ ಪರಿಷತ್ತಲ್ಲಿ ಕೈ ಬಿಡ್ತಾರೆ. ಇಡೀ ರಾಜ್ಯಾದ್ಯಂತ ಇವತ್ತೇನು ಮತದಾರ ಪಟ್ಟಿ ಏನು ಕರಡು ಮತದಾರರ ಪಟ್ಟಿ ಅನ್ನುವಂಥದ್ದು ಏನಿದೆ ಅದನ್ನು ಬಿಡುಗಡೆ ಮಾಡಿಲ್ಲ. ಅಂತಿಮ ಮತದಾರರ ಪಟ್ಟಿಯನ್ನ 1/8ಕ್ಕೆ ಫೈನಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನವರೆಗೂ ತಾಲೂಕದ್ದು ಮತದಾರರ ಪಟ್ಟಿ ಕೊಟ್ಟಿಲ್ಲ, ಜಿಲ್ಲದ ಮತದಾರ ಪಟ್ಟಿ ಕೊಟ್ಟಿಲ್ಲ, ರಾಜ್ಯದ್ದು ಏನು ರಾಜ್ಯ ಪರಿಷತ್ತನ್ನು ಮಾತ್ರ ಎಲೆಕ್ಷನ್ ಇಶ್ಯೂ ಆಗಿ ಎಲ್ಲ ಆದ ನಂತರ ಕಂಡು ಏನು ಅಂತಿಮ ಮತದಾರರ ಪಟ್ಟಿಯನ್ನು ಬಿಟ್ಟರು, ಅದರಲ್ಲಿ ನಮ್ದೆಲ್ಲದನ್ನು ಹೆಸರು ಕೈ ಬಿಟ್ಟರು. ಯಾರಿಗೆ ಬೇಕೋ ಅವ್ರನ್ನ ಉಳಿಸ್ಕೊಂಡ್ರು. ಅದ್ರ ಜೊತೆಗೆ ಆ ಮತದಾರರ ಪಟ್ಟಿಗೆ ಉದಾಹರಣೆಗೆ ಒಂದು PWD ಇಲ್ಲೇ ನಮ್ಮ ಸೋಮಶೇಖರ್ ಸರ್ ಇದ್ದಾರೆ, ಹಾಗೇನೆ ನಮ್ಮ ಕೃಷ್ಣಯ್ಯ ಅವರಿದ್ದಾರೆ. ಕೃಷ್ಣಯ್ಯ ಅವರದ್ದು ಇವರದ್ದು ನಡುವೆ ಆಗಿರುವಂತ ಈ ಇಲಾಖೆಯಲ್ಲಿ ಆಗಿರುವಂತ ಒಂದು ಬಹಳ ದೊಡ್ಡ ಲೋಪನ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ, ಬೇರೆ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದಾರೋ, ಈಗ ರಾಜ್ಯ ಪರಿಷತ್ ಚುನಾವಣೆ ನಡೀತಾ ಇದೆ, ರಾಜ್ಯ ಪರಿಷತ್ ಚುನಾವಣೆ ನಡೀಬೇಕಾದ್ರೆ ಅವ್ರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು. ಹೆಡ್ ಕ್ವಾರ್ಟರ್ಸ್ ಇರುವಂತವ್ರು ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು, PWD ಇದು. ಆದ್ರೆ ಅವ್ರು ಜಿಲ್ಲೆದಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಬೇಕಾದಂತವ್ರು, ಈ ಯಾರೆಲ್ಲ ಅವ್ರಿಗೆ ಬೇಕೋ ಅವ್ರನ್ನೆಲ್ಲರನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು, ಡಾಟಾ ಎಂಟ್ರಿಗಳನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು, ಸೇರಿಸಿ ಅವ್ರಿಗೆ ಬೇಕಾದಂತ ಪಟ್ಟಿಯನ್ನ ಅವರು ಫೈನಲ್ ಮಾಡ್ಕೊಳ್ಳುವಂಥದ್ದು. ಒಟ್ಟು ಏನು ಅಂತ ಹೇಳಿದ್ರು ಮೇಲಿಂದ ಕೆಳವರೆಗೂ ವ್ಯಾಪಕವಾದಂತ ಒಂದು ಭ್ರಷ್ಟಾಚಾರವನ್ನ ಈ ಚುನಾವಣೆಯ ಮೂಲಕ ಮಾಡುವ ಮೂಲಕ ಮತ್ತೆ ಅಧಿಕಾರ ಹಿಡಿಯಬೇಕು ಅನ್ನುವಂಥದ್ದು ಏನಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡಿದೀವಿ. ನಾವು ಇವತ್ತು ಸರ್ಕಾರವನ್ನ ನಾವು ಆಗ್ರಹ ಮಾಡ್ತಕ್ಕಂಥದ್ದು, ನಾವು ಹಿಂದಿಂದ ಕೇಳ್ಕೊಂಡು ಬಂದಿದ್ದೀವಿ, ಇಲ್ಲಿಗೆ ಒಬ್ರು ಆಡಳಿತಾಧಿಕಾರಿ ಮಧ್ಯಪ್ರವೇಶ ಮಾಡಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ. ಇವತ್ತಿನವರೆಗೂ ಸರ್ಕಾರ ಅದನ್ನು ಕ್ರಮ ಕೈಗೊಂಡಿಲ್ಲ. ಇವತ್ತು ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿದೆ. ನಾವು ನಮ್ಮನ್ನು ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ನಾವು ಹೋಗಿ ಸಂಪರ್ಕ ಮಾಡಿದ್ದು, ಉಚ್ಚ ನ್ಯಾಯಾಲಯದಲ್ಲಿ ಕೇಸನ್ನ ರಿಟರ್ನ್ ಫೈಲ್ ಮಾಡಿದ್ದು. ಉಚ್ಚ ನ್ಯಾಯಾಲಯ ನೀವು ಕೆಳ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯವನ್ನು ಕೇಳಿ ಅಂತ ಹೇಳಿದಾಗ ನಾವು ಅಲ್ಲಿ ಏನು ನಮ್ಮ ಡಿಸ್ಟ್ರಿಕ್ಟ್ ನ್ಯಾಯಾಲಯದಲ್ಲಿ ನಾವು ಈಗ ಒಂದು ಪ್ರಕರಣವನ್ನು ದಾಖಲಿಸಿ ಆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯ ಇಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡುತ್ತೆ, ಇನ್ಫ್ರಂಜುಯಸ್ ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳುತ್ತೆ. ಅಂದ್ರೆ ವ್ಯಾಪಕ ಭ್ರಷ್ಟಾಚಾರ ಆಗಿರೋದನ್ನ ಮನಗಂಡಂತ ಮಾನ್ಯ ನ್ಯಾಯಾಲಯ ಇದಕ್ಕೆ ಸ್ಟೇ ಅನ್ನ ಕೊಡುತ್ತೆ. 21/10/2024 ಕೂಡ ಅಷ್ಟೇ ಮುಂದುವರಿಯುತ್ತೆ. ಆದ್ರೆ ಇದ್ರ ನಡುವೆ ಮಧ್ಯಾಹ್ನ ಹೋಗಿ ನಿನ್ನೆ ಆರ್ಡರ್ ತಗೊಂಡು ನಾವು ಕಚೇರಿಗೆ ಹೋಗಿ ನಮ್ಮ ಸೋಮಶೇಖರ್ ಅವರ ಒಂದು ನೇತೃತ್ವದಲ್ಲಿ ಹೋಗಿ
ಅಲ್ಲಿ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಮನವಿನೇ ಸ್ವೀಕರಿಸೋದಿಲ್ಲ. ಅವ್ರೇನ್ ಹೇಳ್ತಾರೆ,